ಭೂಮಿ ಭಾರತೀಯ ಜನತಾ ಪಾರ್ಟಿಯ ರೈತರ ಪರ ಹೋರಾಟಕ್ಕೆ, ಭಾರತೀಯ ಜನತಾ ಪಾರ್ಟಿಯ ಸಂವಿಧಾನ ಉಳಿಸುವ ಹೋರಾಟಕ್ಕೆ ರದ್ದಾಗಲಿ 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 ರದ್ದಾಗಲಿ. ಬೆಂಗಳೂರಿನ ಭಾರತೀಯ ಜನತಾ ಪಾರ್ಟಿ ಹಮ್ಮಿಕೊಂಡಿರ್ತಕ್ಕಂಥ ಹೋರಾಟದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಕರ್ನಾಟಕ ರಾಜ್ಯದ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರೇ, ಕೇಂದ್ರ ಸಚಿವರಾದ ಸಹೋದರಿ ಶೋಭಾ ಕರಂದ್ಲಾಜೆ ಅವರೇ, ಸಂಸದರಾದ ಪಿಸಿ ಮೋಹನ್ ಅವರೇ, ಶಾಸಕ ಮಿತ್ರರಾದಂಥ ರಾಮಮೂರ್ತಿ ಅವರೇ, ಮನರತ್ನಂ ಅವರೇ, ನಮ್ಮ ಪಕ್ಷದ ಅಧ್ಯಕ್ಷರುಗಳಾದ ಹರೀಶ್ ಅವರೇ, ಸಪ್ತಗಿರಿ ಗೌಡ್ರೆ, ರಮೇಶ್ ಗೌಡ್ರೆ, ಗೌತಮ್ ಅವರೇ, ಉಮೇಶ್ ಶೆಟ್ರೆ, ಅವರಿವರು ಅನ್ನೋದೇ ಅನ್ಯಾನ್ಯ ಜವಾಬ್ದಾರಿ ಹೊತ್ತು ಈ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತ ಪದಾಧಿಕಾರಿ ಬಂಧುಗಳೇ, ಮಾಧ್ಯಮ ಮಿತ್ರರೇ, ಸಂವಿಧಾನ ಉಳಿಸಬೇಕು ಅಂತ ನಮ್ಮ ಹೋರಾಟ. ಕಾನೂನಿನ ದೃಷ್ಟಿಯಲ್ಲಿ, ಸಂವಿಧಾನದ ದೃಷ್ಟಿಯಲ್ಲಿ ಒಬ್ರು ಹೆಚ್ಚು ಒಬ್ರು ಕಡಿಮೆ ಅಂತ ಇರಬಾರದು ಅಂತ ನಮ್ಮ ಹೋರಾಟ. ಔರಂಗಜೇಬನ ಕಾಲದ ಜಜಿಯಾ ತಲೆಗಂದಾಯ ವ್ಯವಸ್ಥೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದಕ್ಕೆ ಅವಕಾಶ ಇರಬಾರದು ಅಂತ ನಮ್ಮ ಈ ಒಂದು ಹೋರಾಟ. 1995ರಲ್ಲಿ ವಕ್ಫ್ ಕಾಯ್ದೆಗೆ ಒಂದು ತಿದ್ದುಪಡಿ ತರ್ತಾರೆ. ಆ ತಿದ್ದುಪಡಿಯಲ್ಲಿ ಯಾವುದೇ ಜಮೀನನ್ನ ವಕ್ಫ್ ಬೋರ್ಡ್ ತನ್ನದು ಅಂತ ಘೋಷಣೆ ಮಾಡ್ಕೊಳ್ಬಹುದು. ಘೋಷಣೆ ಮಾಡ್ಕೊಂಡ ನಂತರ ದಾಖಲೆಗಳನ್ನು ಅವ್ರು ಕೊಡಬೇಕಾಗಿಲ್ಲ. ಅವ್ರು ನಿರ್ಣಯ ಮಾಡಿ ರೆಗ್ಯುಲೇಷನ್ ಪಾಸ್ ಮಾಡಿ ಮುಗೀತು. ಖಾಸಗಿ ಜಮೀನು ಇರ್ಬೋದು, ಸರ್ಕಾರಿ ಜಮೀನು ಇರ್ಬೋದು, ಯಾವುದೇ ಜಮೀನು ಇದ್ರೂ ಅವರು ಅದನ್ನ ತಮ್ಮದು ಅಂತ ಡಿಕ್ಲೇರ್ ಮಾಡ್ಕೊಂಡ್ರೆ ಅದನ್ನು ಪ್ರಶ್ನೆ ಮಾಡುವ ಅಧಿಕಾರ ನ್ಯಾಯಾಲಯಕ್ಕೂ ಇಲ್ಲ. ಇದು ಸಂವಿಧಾನ ವಿರೋಧಿ ಹೌದಾ ಅಲ್ವಾ? ಇಂಥ ಸಂವಿಧಾನ ವಿರೋಧಿಯಾಗಿರುವ ಕಾಯ್ದೆ ರದ್ದಾಗಬೇಕೋ ಬೇಡವೋ? ಆ ರೀತಿ ಸಂವಿಧಾನ ವಿರೋಧಿಯಾಗಿರುವ ಕಾಯ್ದೆ ರದ್ದಾಗಬೇಕು. ಒಂದ್ಸರಿ ಅವರು ಡಿಕ್ಲೇರ್ ಮಾಡ್ಕೊಂಡ್ಮೇಲೆ ನೀವು ನ್ಯಾಯಾಲಯಕ್ಕೆ ಹೋಗಂಗಿಲ್ಲ. ನಾವು ಹೋಗ್ಬೇಕಾದ್ರೆ ವಕ್ಫ್ ಟ್ರಿಬ್ಯುನಲ್ಗೆ. ವಕ್ಫ್ ಟ್ರಿಬ್ಯುನಲ್ ಅಲ್ಲಿ ಯಾರಿರ್ತಾರೆ? ಅಲ್ಲಿ ವಕ್ಫ್ ಟ್ರಿಬ್ಯುನಲ್ ಅಲ್ಲಿ ನೀವು ಹೇಗೆ ಹೇಳ್ತೀರಿ ಕತೆ ಅಂದ್ರೆ, ಕಾಂಗ್ರೆಸ್ ಮಾಡಿರುವ ಕತೆ ಸಿದ್ದರಾಮಯ್ಯನವರಿಗೂ ಚೆನ್ನಾಗಿ ಗೊತ್ತಿದೆ. ತೋಳ ಕುರಿ ಹೊತ್ಕೊಂಡು ಹೋಯ್ತು ಅಂತ ಹೇಳಿದ್ರೆ ನ್ಯಾಯ ಕೇಳಕ್ಕೆ ಕುರಿ ಮಂದೆ ಕರ್ಕೊಂಡು ತೋಳಕ್ಕೆ ಹೋಗ್ಬೇಕು. ಅಂದ್ರೆ ಕುರಿ ಮಂದೆ ತಗೊಂಡು ತೋಳದ ಹತ್ರಕ್ಕೆ ಹೋದ್ರೆ ಕುರಿಮರಿ, ತೋಳ ಕುರಿಮರಿನ ಬಿಡುತ್ತಾ? ಸಿದ್ದರಾಮಯ್ಯನವರೇ, ನೀವು ಕುರಿ ಕಾಯ್ದಿದ್ದೀರಿ, ನಾನು ಕುರಿ ಕಾಯ್ದಿದ್ದೀನಿ, ನೀವು ದನ ಕಾಯ್ದಿದ್ದೀರಿ, ನಾವು ದನ ಕಾಯ್ದಿದ್ದೀವಿ. ತೋಳನ ಹತ್ರ ಹೋಗಿ ಕುರಿಮರಿ ಕಳಿಸಿ ನ್ಯಾಯ ಕೇಳೋ ಪದ್ಧತಿ ಎಲ್ಲರೂ ಇದೆಯಾ? ಆದ್ರೆ ನೀವು ಇವತ್ತು ವಕ್ಫ್ ಬೋರ್ಡಿಗೆ ಕೊಟ್ಟಿರೋ ಅಧಿಕಾರ ತೋಳನ ಹತ್ರಕ್ಕೆ ಹೋಗಿ ಕುರಿಮರಿ ನ್ಯಾಯ ಕೇಳಬೇಕು ಅಂತ ಹೇಳ್ತೀರಲ್ಲ, ಇದಕ್ಕಾಗಿ ನೀವು ಲಾ ಓದ್ಬೇಕಿತ್ತ? ಇದಕ್ಕಾಗಿ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿದ್ದ? ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿದ್ದು ಯಾರೊಬ್ಬರ ಹಕ್ಕು ಕಿತ್ಕೊಳ್ಳಕ್ಕೆ ಅವಕಾಶ ಇರಬಾರದು ಅಂತ ಸಂವಿಧಾನ ಬರೆದಿತ್ತು. ಸಂವಿಧಾನದಲ್ಲಿ ತಾರತಮ್ಯ ಇರಬಾರದು ಅಂತೇಳಿ ಅವರ ಸಂವಿಧಾನದ ಆಶಯ ಇರೋದು. ಆದ್ರೆ ನಿಮ್ ಪಾರ್ಟಿ ಮಾಡಿರೋದೇನು? ವಕ್ಫ್ ಬೋರ್ಡಿಗೆ ಪರಮಾಧಿಕಾರ ಕೊಟ್ಬಿಟ್ರಲ್ಲ. ನನಗನ್ಸುತ್ತೆ ರಾಜ್ಯದ ಜನ ಕಾಂಗ್ರೆಸ್ ಪಾರ್ಟಿಗೆ ಅಧಿಕಾರ ಕೊಟ್ಟಿದ್ದು ಭಸ್ಮಾಸುರನಿಗೆ ಹೊರ ಕೊಟ್ಟಂಗಾಗಿದೆ. ಭಸ್ಮಾಸುರ ಯಾರು ಹೊರ ಕೊಟ್ಟಿದ್ದು ಅವನ ತಲೆ ಮೇಲೆ ಕೈ ಇಟ್ಟು ಸುಡಕ್ ಪ್ರಯತ್ನ ಮಾಡಿದ್ದಂತೆ. ಜನ ಇವತ್ತು ಕಾಂಗ್ರೆಸ್ಸಿಗೆ ಅಧಿಕಾರವನ್ನು ಹೊರ ಕೊಟ್ಟಿದ್ದು, ಕಾಂಗ್ರೆಸ್ ಮಾಡ್ತಿರೋದೇನು ಅಂತಂದ್ರೆ ಅಧಿಕಾರವನ್ನು ಹೊರ ಕೊಟ್ಟ ಜನರನ್ನೇ ಭಸ್ಮ ಮಾಡ್ಲಿಕ್ಕೆ ಹೊರಟಿದೆ. ಭಸ್ಮಾಸುರನ ಪಾತ್ರವನ್ನ ಕಾಂಗ್ರೆಸ್ ಪಾರ್ಟಿ ನಿರ್ವಹಿಸ್ತಾ ಇದ್ರೆ, ಬಕಾಸುರನ ಪಾತ್ರವನ್ನ ವಕ್ಫ್ ಬೋರ್ಡ್ ನಿರ್ವಹಿಸ್ತಾ ಇದೆ. ಬಕಾಸುರನಿಗೆ ಏನ್ ಕೊಟ್ಟು ರುಂಗ ಹಾಕೋಣಂತೆ. ಈ ವಕ್ಫ್ ಬೋರ್ಡ್ ಅನ್ನೋ ಬಕಾಸುರ ರೈತರ ಜಮೀನನ್ನು ನಂದು ಅಂತ ಹೇಳ್ತಾ ಇದೆ.
1500 ವರ್ಷಗಳ ಹಿಂದಿನ ಅಶೋಕಣ್ಣ, 1500 ವರ್ಷದ ಹಿಂದಿನ ಸೋಮೇಶ್ವರ ದೇವಾಲಯ ಚಾಲುಕ್ಯರ ಕಾಲದ್ದು. ಅವಾಗ ಜಗತ್ನಲ್ಲಿ ಇಸ್ಲಾಂ ಇರಲೇ ಇಲ್ಲ, ಅಲ್ಲಾನೂ ಇರಲಿಲ್ಲ. ಈಗ ಹೇಳ್ತಾರಲ್ಲ ಜಮೀರ್ ಅಹಮದ್, ಅದು ಅಲ್ಲಾನಿಗೆ ಸೇರಿತ್ತು. ಒಂದ್ಸರಿ ಅಲ್ಲ ಇದ್ರು ಇರಾಕ್ ಆಗಿದ್ರು. ಇಲ್ಲ ಸ್ವಾಮಿ, 1500 ವರ್ಷದಿಂದ ಅಲ್ಲಾನೂ ಇರ್ಲಿಲ್ಲ. ಯಾರು ಹೇಳಿದ್ದು? 1500 ವರ್ಷದಿಂದ ಅಲ್ಲಾನೂ ಇರ್ಲಿಲ್ಲ. ಅಲ್ಲಿದ್ದು ಪರಮೇಶ್ವರ, ಸರ್ವೇಶ್ವರ, ಯಾವ ಅಲ್ಲಾನೂ ಇರ್ಲಿಲ್ಲ 1500 ವರ್ಷದ ಹಿಂದೆ. ಆಯ್ತಾ? ಅಲ್ಲಾನೂ ಇರ್ಲಿಲ್ಲ, ಮುಲ್ಲಾನೂ ಇರ್ಲಿಲ್ಲ. ಬೇಕಾದ್ರೆ ನೀವು ಪರೀಕ್ಷೆ ಮಾಡ್ರಿ. ಅಲ್ಲಾನೂ ಇರ್ಲಿಲ್ಲ, ಮುಲ್ಲಾನೂ ಇರ್ಲಿಲ್ಲ. ಹೇಳ್ತಾರೆ ಇದು ಅಲ್ಲಾನಿಗೆ ಸೇರಿದ ಭೂಮಿ. ಯಾವುದು? 1500 ವರ್ಷಗಳ ಹಿಂದಿನ ಸೋಮೇಶ್ವರ ದೇವಾಲಯವನ್ನು. ಅಲ್ಲಿಂದ ಮುಂದುವರೆದು 13ನೇ ಶತಮಾನದ ವಿರಕ್ತ ಮಠ, 13ನೇ ಶತಮಾನದ ವಿರಕ್ತ ಮಠ. ಆ ವಿರಕ್ತ ಮಠದ ಜಾಗವನ್ನು ಕೂಡ ಇದು ಒಪ್ಪೋಡಿಗೆ ಸೇರಿದ್ದು ಅಂತ ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಅಳಂದ ತಾಲೂಕು, ಕಲಬುರಗಿ ಜಿಲ್ಲೆ ಅಳಂದ ತಾಲೂಕಿನಲ್ಲಿ ಬೀರ್ಲಿಂಗೇಶ್ವರ ಗುಡಿ, ನಮ್ಮ ಸಿದ್ದರಾಮಯ್ಯನವರ ಕುಲದೇವರು ಬೀರ್ಲಿಂಗೇಶ್ವರ. ಬೀರ್ಲಿಂಗೇಶ್ವರ ಅಂದ್ರೆ ಬೇರೆ ಇನ್ನೇನೋ ಅಲ್ಲ, ಶಿವನ ಇನ್ನೊಂದು ಹೆಸರು. ನಮ್ಮ ಶಿವನ ಇನ್ನೊಂದು ಹೆಸರು ಬೀರ್ಲಿಂಗ. ಆ ಬೀರ್ಲಿಂಗೇಶ್ವರ ಗುಡಿನೂ ಕೂಡ ನಮ್ದು ಅಂತ ಹೇಳ್ತಾರೆ. ಹಿಂದೂಗಳ ಸ್ಮಶಾನನು ನಮ್ದು ಅಂತ ಹೇಳ್ತಾರೆ. ಅಲ್ಲಿಗೆ ನಿಂತಿದೆಯಾ ರೈತರ ಜಮೀನು? ಸಾವಿರಾರು ಎಕರೆ ಪಾಣಿಲ್ ಬಂದಾಗಲೇ ಗೊತ್ತು, ಪಾಣಿ ನೋಡ್ಕೊಂಡಾಗಲೇ ಗೊತ್ತು. ಇದ್ಯಾವಾಗ ಇದು ರಾತ್ರಿ ಬೆಳಗಾಗದೊಳಗೆ ಪ್ರಾಪರ್ಟಿ ಆಗೋಯ್ತು. ದಲಿತರ ಮನೆ ಕಟ್ಟಿರೋ ಜಾಗ, ಅವರ ಹತ್ರ ಈ ಖಾತೆ ಇದೆ, ಈ ಖಾತೆ ಇದೆ. ಈ ನಮ್ಮ ಕೃಷ್ಣ ಬೈರೇಗೌಡ ಹೇಳ್ತಾರಲ್ಲ, ಎಲ್ಲಾ ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ಮೇಲೆ ಈ ಖಾತೆ ಕೊಡ್ತೀವಿ, ಅದೊಂದೇ ಸಾಕು ಅಂತ ಹೇಳಿ. ಆ ಈ ಖಾತೆ ಇದೆ, ಆ ಈ ಖಾತೆ ಇರೋ ಜಾಗನೂ ಕೂಡ ಒಪ್ಪಿಕೊಡು ಅಂತೇಳಿ ಒಪ್ಪ ಪ್ರಾಪರ್ಟಿ ಲಿಸ್ಟ್ ಅಲ್ಲಿ ಬಂದ್ಬಿಟ್ಟಿದೆ ಆಲಪ್ನವ್ರೆ. ಅದನ್ನು ಪ್ರಾಪರ್ಟಿ ಲಿಸ್ಟು. ಇಲ್ಲಿಂದ ಮುಂದುವರೆದೊಬ್ಬ ಹೇಳ್ತಾನೆ, ಅವನು ಯಾವನೋ ಅಸ್ಸಾಂನಿಂದ ಗೆದ್ದಿದ್ದಾನಲ್ಲ ಒಬ್ಬ ಮುಲ್ಲ, ಅವನು ಹೇಳ್ತಾನೆ ಪಾರ್ಲಿಮೆಂಟು ಕೂಡ ಒಂದು ಪ್ರಾಪರ್ಟಿ ಅಂತ ಹೇಳ್ತಾನೆ. ಇಲ್ಲೊಬ್ಬ ಶಫಿ ಶಾದಿ ಅಂತ ಹೇಳಿ ಅವನು ವಕ್ಫ್ ಬೋರ್ಡ್ ಚೇರ್ಮನ್ ಆಗಿದ್ದ, ಅವನು ಹೇಳ್ತಾನೆ ವಿಧಾನಸೌಧ ಕೂಡ ವಕ್ಫ್ ಪ್ರಾಪರ್ಟಿ. ಹಾಗಂತ ನಾವೇನು ಕೇಳಲಿಕ್ಕೆ ಬಂದಿಲ್ಲ, ಕೊಟ್ರೆ ಬಾಯಿ ಮಾಡ್ತಾರೆ. ಅಂದ್ರೆ ಕೆಂಗಲ್ ಹನುಮಂತಯ್ಯನವರು ಕಟ್ಟಿಸಿದ ವಿಧಾನಸೌಧ 1955 ಮೊದಲನೇ ವಕ್ಫ್ ಬಿಲ್ ಬಂದಿತ್ತು. ಅದು ತಿದ್ದುಪಡಿ ಕೊಟ್ಟು ಪರಮಾಧಿಕಾರ ಕೊಟ್ಟಿದ್ದು 95ರಲ್ಲಿ, ಮತ್ತಷ್ಟು ಅಧಿಕಾರ ಕೊಟ್ಟಿದ್ದು 2013ರಲ್ಲಿ. ಆದ್ರೆ ವಿಧಾನಸೌಧ ಕಟ್ಟಿದ್ದು 49-50ನೇ ಇಸ್ವಿನಲ್ಲಿ ವಿಧಾನಸೌಧ ಕಟ್ಟಿದ್ದು. ಕೆಂಗಲ್ ಹನುಮಂತಯ್ಯನವರು ಕಟ್ಟಿದ ವಿಧಾನಸೌಧನೂ ನಮ್ದು ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಈ ಸೊಕ್ಕು ಎಲ್ಲಿಂದ ಬಂತು? ಈ ಸೊಕ್ಕು ಕಾಂಗ್ರೆಸ್ ಕೊಟ್ಟಂತ ಪರಮಾಧಿಕಾರದಿಂದ ಬಂದಿದೆ. ಕಾಂಗ್ರೆಸ್ ಸಂವಿಧಾನ ವಿರೋಧಿಯಾಗಿ ಮತಾಂಧರಿಗೆ ಶಕ್ತಿ ತುಂಬೋ ಕೆಲಸ ಮಾಡ್ತಲ್ಲ, ಮತಾಂಧತೆಗೆ ಬಲ ಕೊಡೋ ಕೆಲಸ ಮಾಡ್ತಲ್ಲ, ಅದರಿಂದಾಗಿ ಆ ಕಾಯ್ದೆಗೆ ಬಲ ಬಂದಿರೋದು. ನಾವು ವಿಟ್ಸರ್ ಮ್ಯಾನರ್ ವಕ್ಫ್ ಪ್ರಾಪರ್ಟಿ ಅಂತ ಅಂದಾಗ ITC ಕಂಪನಿಯವರಿಗೂ ವಕ್ಫ್ ಬೋರ್ಡಿಗೂ ಡಿಸ್ಪ್ಯೂಟ್ ಅಂತೆ, ಏನೋ ಕ್ಲೈಮ್ ಮಾಡ್ತಿದಾರಂತೆ. ಇದು ಹಂಗೆಯ ಘೋಷಣೆ ಮಾಡ್ಕೊಂಡಿರೋದು ನಮ್ ಜಾಗ ಅಂತ ಹೇಳಿ. ನಾಳೆ ಬೆಳಿಗ್ಗೆ ವಿಧಾನಸೌಧ ನಮ್ದು, ಇಲ್ಲಿ ನಮಾಜ್ ಮಾತ್ರ ಮಾಡಬೇಕು, ಇಲ್ಲಿ ಚರ್ಚೆ ಮಾಡಂಗಿಲ್ಲ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಪಂಚಾಯತ್ ಕಂಡು ನೋಡ್ಬೇಕಾದ ಪರಿಸ್ಥಿತಿ ಬರುತ್ತೆ. ಅವರು ಕೂಡ ಪಂಚಾಯತ್ ಕಂಡು ನೋಡ್ಬೇಕಾದ ಪರಿಸ್ಥಿತಿ ಬರುತ್ತೆ. ಒಂದು ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೇನೆ. ವಿಜಯನಗರ ಸಾಮ್ರಾಜ್ಯ ಮರೆಯಲಾಗದ ಮಹಾ ಸಾಮ್ರಾಜ್ಯ. ಚಿನ್ನ, ವಜ್ರ, ವೈಡೂರ್ಯಗಳನ್ನ ರಸ್ತೆ ಬದಿನಲ್ಲಿ ಅಳದು ಮಾಡ್ತಾ ಇದ್ದಂತ ಒಂದು ವೈಭವದ ಸಾಮ್ರಾಜ್ಯ. ಅಳಿಯ ರಾಮರಾಯ ಅವರ ಹತ್ರ 6 ಲಕ್ಷ ಸೈನಿಕರಿದ್ದು, 10,000 ಆನೆಗಳಿತ್ತು. 10,000 ಆನೆಗಳು, 6 ಲಕ್ಷ ಸೈನಿಕರು, ದೊಡ್ಡ ಸೈನ್ಯ. ಎಲ್ಲ ಯುದ್ಧವನ್ನು ಗೆಲ್ತಾ ಬಂದಿದ್ರು. ನಂಬಿಕೆ ಇಟ್ಟರು ಗಿಲಾನಿ ಸಹೋದರರನ್ನ. 70,000 ಸೈನ್ಯದ ಹೊಣೆಗಾರಿಕೆಯನ್ನು ಗಿಲಾನಿ ಸಹೋದರರಿಗೆ ಕೊಟ್ಟಿದ್ದು. ಅವರೇ ಮೋಸ ಮಾಡಿದ್ರು ಅಳಿಯ ರಾಮರಾಯನಿಗೆ. ಅಳಿಯ ರಾಮರಾಯನ ತಲೆ ಕಡ್ದಿದ್ದು ಯಾರನ್ನ ಮೇಲೆ ನಂಬಿಕೆ ಇಟ್ಟಿದ್ನೋ ಗಿಲಾನಿ ಸಹೋದರರು, ಅದೇ ಗಿಲಾನಿ ಬ್ರದರ್ಸು ಅಳಿಯ ರಾಮರಾಯನ ತಲೆ ಕಡ್ದಿದ್ದು. ಇಲ್ಲೂ ಕೆಲವರು ದೇವರ ಆಲ್ ಓವರ್ ಬ್ರದರ್ಸ್ ಅಂತಾರೆ. ನಾನು ಅವ್ರಿಗೆ ಹೇಳಕ್ ಬಯಸ್ತೇನೆ, ಆ ಗಿಲಾನಿ ಬ್ರದರ್ಸ್ ಅಳಿಯ ರಾಮರಾಯನ್ ತಲೆ ಕಡಿದ್ರು. ನೀವ್ ಹಿಂಗೆ ನಂಬ್ಕೊಂಡಿದ್ರೆ ರಾಜ್ಯದ ನಿಮ್ ತಲೆ ಮಾತ್ರ ಅಲ್ಲ,
ಎಲ್ಲರೂ ತಲೆನೂ ಕಡಿತಾರೆ, ಹುಷಾರಾಗಿರಿ ಅಂತ ಹೇಳಿಕ್ ಬಯಸ್ತೇನೆ. ಇನ್ನ ಹೈದರಾಲಿ ನಂಬಿ ಮಹಾರಾಣಿ ಲಕ್ಷ್ಮಮ್ಮಣ್ಣಿ ಕೆಟ್ಟರು. ಮಹಾರಾಣಿ ಲಕ್ಷ್ಮಮ್ಮಣ್ಣಿ ಹೈದರಾಲಿ ನಂಬಿ ಕೆಟ್ಟರು. ತಮ್ಮ ಇಡೀ ಮೈಸೂರು ಸಾಮ್ರಾಜ್ಯವನ್ನ ಕಳ್ಕೊಂಡು ಅರಮನೆಯಲ್ಲೇ ಸೆರೆಮನೆ ಮಾಡಿ ಕೂರಿಸಿದ್ರು ಲಕ್ಷ್ಮಮ್ಮಣ್ಣಿನ. ಹೈದರಾಲಿ ನಂಬಿ ಈಗ ನಮ್ಮ ಸಿದ್ದರಾಮಯ್ಯನವರು ಜಮೀರನ್ನ ನಂಬ್ಕೊಂಡವ್ರೆ. ಯಾವಾಗ ಜಮೀರು ಯಾವಾಗ ನಿಮಗೆ ಗೊತ್ತಿಡ್ತಾನೋ ನಿಮಗೆ ಗೊತ್ತಿಲ್ಲ. ಯಾಕೆ ಅಂದ್ರೆ ಇತಿಹಾಸ ಮರೆತವನು ಇತಿಹಾಸ ಸೃಷ್ಟಿಸ್ತಾರೋ ಅಂತ ಗಾದೆ ಮಾತಿದೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನೀವು ಇತಿಹಾಸವನ್ನ ನೋಡಿ, ಇತಿಹಾಸವನ್ನ ನೋಡಿದಾಗ ನಿಮಗೆ ಸತ್ಯ ಗೊತ್ತಾಗುತ್ತೆ. ನೀವು ನಂದನವನ, ಚಂದನವನ, ಕರ್ನಾಟಕವನ್ನ ಸ್ಮಶಾನ ಮಾಡ್ಲಿಕ್ಕೆ ಹೊರಟಿದ್ದೀರಿ. ನೀವು ಸ್ಮಶಾನ ಮಾಡ್ಲಿಕ್ಕೆ ಹೊರಟಿದ್ದೀರಿ, ಎಲ್ಲರೂ ಜಮೀನು ಕಿತ್ಕೊಳ್ತೀರಿ. ಅದಕ್ಕೆ ನಮ್ಮ ಹೋರಾಟ ಈ ಕರಾಳ ಕಾಯ್ದೆ ರದ್ದಾಗಬೇಕು, ಸಂವಿಧಾನ ವಿರೋಧಿಯಾಗಿರುವಂತ ಕಾಯ್ದೆ ರದ್ದಾಗಬೇಕು. ಕಂಡವರ ಆಸ್ತಿ ಎಲ್ಲ ನಂದು ಅಂತ ಅನ್ನುವಂತ ಬಕಾಸುರನ ರೀತಿಯಲ್ಲಿ ಜಮೀನು ನುಂಗುವಂತ ವಕ್ಫ್ ಬೋರ್ಡಿನ ಅಧಿಕಾರ ಕೊನೆಯಾಗಬೇಕು. ಅಧಿಕಾರ ಕೊನೆಯಾಗಬೇಕು. ಅದಕ್ಕಾಗಿ ನಾವು ಈ ಒಂದು ಹೋರಾಟವನ್ನ ಕೈಗೆತ್ತಿಕೊಂಡಿದ್ದೀವಿ. ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಹೇಳ್ತಾರೆ, ಉಲೇಮಾಗಳ ಪರಿಷತ್ತು, ಮುಲ್ಲಾಗಳ ಪರಿಷತ್ ಹೇಳ್ತಾರೆ, ಲೋಕಸಭೆಯ ಏನಾದ್ರೂ ವಕ್ಫ್ ಬಿಲ್ಗೆ ತಿದ್ದುಪಡಿ ಮಾಡಲಿಕ್ಕೆ ಹೊರಟ್ರೆ ದೊಡ್ಡ ಕ್ರಾಂತಿ ಆಗತ್ತಂತೆ. ಅಂದ್ರೆ ಪ್ರಜಾಪ್ರಭುತ್ವ ಬೆದರಿಕೆ ಹಾಕ್ತಾರೆ ಇವರು, ಸಂವಿಧಾನಕ್ಕೆ ಬೆದರಿಕೆ ಹಾಕ್ತಾರೆ ಇವರು. ಈ ಸಂವಿಧಾನಕ್ಕೆ ಬೆದರಿಕೆ ಹಾಕೋರನ್ನ ಉಳಿಸ್ಬೇಕ ನಾವಿಲ್ಲಿ. ಅವ್ರಿಗೆ ಹೇಳಬೇಕು, ಆ ಕಾಲ ಹೋಯ್ತು, ಬೆದರಿಸಿ ಪಾಕಿಸ್ತಾನ ತಗೊಂಡ್ರಿ, ಆ ಕಾಲ ಈಗ ನಡೆಯೋದಿಲ್ಲ. ಈಗ ಬೆದರಿಕೆ ಹಾಕಿದ್ರೆ ನಿಮಗೆ ಒಂದು ಮಾತನ್ನು ನೆನಪಿಸಬೇಕಾಗುತ್ತೆ. 1947 ಆಗಸ್ಟ್ 14ನೇ ತಾರೀಕು ಭಾರತ ವಿಭಜನೆ ಆಯಿತು. ವಿಭಜನೆ ಆದ ಸಂದರ್ಭದಲ್ಲಿ ಯಾರು ನಮಗೆ ನಿಮ್ ಜೊತೆ ಹೊಂದ್ಕೊಂಡು ಬದುಕಕ್ಕಾಗಲ್ಲ ಅನ್ನುವಂಥವ್ರೆಲ್ಲರೂ ನಾವು ಭಾರತದ ಜೊತೆನಲ್ಲಿ, ಸಂವಿಧಾನದ ಜೊತೆನಲ್ಲಿ ಇರೋಕ್ಕಾಗಲ್ಲ ಅನ್ನೋರೆಲ್ಲರೂ ಪಾಕಿಸ್ತಾನಕ್ಕೆ ಹೋದ್ರು. ಇಲ್ಲಿ ಸಂವಿಧಾನವನ್ನ ನಂಬಿಕೊಂಡು ಯಾರು ಇರ್ತೀರೋ ಅವ್ರಿಗೆ ಮಾತ್ರ ಇಲ್ಲಿ ಜಾಗ ಇದೆ. ಸಂವಿಧಾನವನ್ನ ಹೊಸಗಿ ಹಾಕಿ ಸಂವಿಧಾನದ ಜಾಗದಲ್ಲಿ ಸರಿಯಾವನ್ನ ತಂದು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೊರಟ್ರೆ ಭಾರತೀಯ ಜನ ಇನ್ನೂ ಕೂಡ ಜೀವಂತವಾಗಿದ್ದೇವೆ, ಅದಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಹೇಳಲಿಕ್ಕೆ ನಿಮ್ಮ ಬೆದರಿಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾಡ್ತಕ್ಕಂಥ ಅಪಚಾರ. ಪ್ರಜಾಪ್ರಭುತ್ವದಲ್ಲಿ ಬೆದರಿಕೆ ನಡೆಯೋದಿಲ್ಲ. ನೀವು ಲೋಕಸಭಾ ಸದಸ್ಯರಿಗೆ ಧಮಕಿ ಹಾಕ್ತೀರಿ. ನೀವು ಅಂದ್ರೆ ಬೆದರಿಕೆಯ ಮೂಲಕ ಈ ಕರಾಳ ಶಾಸನ ಇರಬೇಕು ಅಂತ ಬಯಸ್ತೀರಾ ನೀವು? ಈ ಕರಾಳ ಶಾಸನದಿಂದ ತಾನೇ ನಿಮ್ಗೆ ಕಂಡವರ ಆಸ್ತಿ ಎಲ್ಲ ಹೊಡ್ಕೊಳ್ಳುವಂತ ಅಧಿಕಾರ ಬಂದಿತ್ತು. ನಿಮ್ಗೆ ಯಾರು ದಾನ ಕೊಟ್ಟರು, ಯಾವಾಗ ದಾನ ಕೊಟ್ಟರು ಪರಿಶೀಲನೆ ಆಗ್ಬೇಕು ಬೇಡುವ? ಅದು ಯಾವುದೂ ಇಲ್ದಾನೆ ಇವತ್ತು ವಿಧಾನಸೌಧ ನಮ್ದು, ದೇವಸ್ಥಾನ ನಮ್ದು, ಸ್ಮಶಾನ ನಮ್ದು, ರೈತರ ಜಮೀನು ನಮ್ದು, ದಲಿತರ ಮನೆ ನಮ್ದು, ಶಾಲೆ ನಮ್ದು, ಆಸ್ಪತ್ರೆ ನಮ್ದು, ಕೆರೆ ನಮ್ದು ಅಂತ ಹೇಳ್ತೀರಿ. ನಾಚಿಕೆ ಇಲ್ಲ ನಿಮ್ಗೆ? ಮಠನೂ ನಮ್ದು ಅಂತ ಹೇಳ್ತೀರಿ. ಅಂದ್ರೆ ಮಠನೂ ನಮ್ದೇ, ಸ್ಮಶಾನ ನಮ್ದು ಅಂತ ಹೇಳ್ತೀರಿ. ಇದೆಲ್ಲ ನಡೆಯೋದಿಲ್ಲ. ನಿಮ್ ಬೆದರಿಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಹಾಕುವಂತ ಬೆದರಿಕೆ. ಈ ಸವಾಲನ್ನು ನಾವು ಸ್ವೀಕಾರ ಮಾಡ್ತೀವಿ. ನಾವು ನಿಮ್ಮನ್ನು ಎದುರಿಸ್ತೇವೆ. ನೀವು ಯಾವ ಬಗೆಯಲ್ಲಿ ಹೋರಾಟ ಮಾಡ್ತೀರೋ ಅದೇ ಬಗೆಯಲ್ಲಿ ನಾವು ಎದುರಿಸ್ತೇವೆ. ನಮ್ಮ ಸಂಘರ್ಷ, ನಮ್ಮ ಭೂಮಿ, ನಮ್ಮ ಹಕ್ಕು. ನಮ್ಮ ಹಕ್ಕನ್ನ ವಕ್ಫ್ ಬೋರ್ಡ್ ಕಿತ್ಕೊಳ್ಳಕ್ಕೆ ಅವಕಾಶ ಕೊಡಲ್ಲ. ಕಾಂಗ್ರೆಸ್ ಒಂದು ಮಾತು ಹೇಳಿಕ್ ಬಯಸ್ತೇನೆ, ಮತಾಂಧತೆಗೆ ಕುಮ್ಮಕ್ಕು ಕೊಟ್ಟು ದೇಶ ಹೊಡೆದ್ರಿ. ಮತಾಂಧತೆಗೆ ಕುಮ್ಮಕ್ಕು ಕೊಟ್ಟಿದ್ದ ಪರಿಣಾಮವಾಗಿ ಭಾರತ ವಿಭಜನೆ ಆಯಿತು. ಮತ್ತಷ್ಟು ಮತಾಂಧರಿಗೆ ಕುಮ್ಮಕ್ಕು ಕೊಟ್ರೆ ಮತ್ತಷ್ಟು ಪಾಕಿಸ್ತಾನಗಳು ಭಾರತದೊಳಗೆ ನಿರ್ಮಾಣ ಆಗ್ತವೆ. ಆ ಮತ್ತಷ್ಟು ಪಾಕಿಸ್ತಾನಗಳು ನಿರ್ಮಾಣ ಆಗೋದಕ್ಕೆ ಅವಕಾಶ ಕೊಡ್ಬೇಕಾ? ಅದಕ್ಕಾಗಿ ನಾವು ಸ್ವತಂತ್ರ ಹೋರಾಟ ಮಾಡಿದ್ದ, ಅದಕ್ಕಾಗಿ ಬಲಿದಾನ ಆಗಿದ್ದ, ಅದಕ್ಕಾಗಿ ಕೋಟ್ಯಾಂತರ ಜನ ನಿರ್ವಸಿತರಾಗಿದ್ದ. ಅದಕ್ಕೆ ಅವಕಾಶ ಕೊಡೋದಿಲ್ಲ. ನಮ್ಮ ಹೋರಾಟ ಈ ಒಂದು ನ್ಯಾಯಯುತ ಬೇಡಿಕೆಯನ್ನು ಇಟ್ಕೊಂಡು ವಕ್ಫ್ ಕಾಯ್ದೆ ತಿದ್ದುಪಡಿ ಆಗಬೇಕು. ಅವರಿಗೆ ಯಾರು ದಾನ ಕೊಟ್ಟಿದ್ದಾರೆ ಅದು ಬಹಿರಂಗ ಆಗಬೇಕು. ಯಾವಾಗ ಕೊಟ್ಟರು, ಯಾರಪ್ಪನ ಮನೆ ಆಸ್ತಿ ಕೊಟ್ಟರು ಅದು ತೀರ್ಮಾನ ಆಗಬೇಕು. ಕಂಡರ ಆಸ್ತಿ ಎಲ್ಲ ನಮ್ದು ಅಂತ ಹೇಳೋದಕ್ಕೆ ಅವಕಾಶ ಕೊಡೋದಿಲ್ಲ ಅಂತಕ್ಕಂಥ ಎಚ್ಚರಿಕೆಯ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಿನ್ನೆ ಮತ್ತು ಇವತ್ತು ಹೋರಾಟವನ್ನು ಮಾಡಿದೆ. ನಾವು
ಈ ಹೋರಾಟವನ್ನ ರಾಜ್ಯದ ಉದ್ದಗಲಕ್ಕೂ ಕೂಡ ವಿಸ್ತರಿಸ್ತೇವೆ, ಜನಜಾಗೃತಿಯನ್ನು ಮೂಡಿಸ್ತೇವೆ. ಕಾಂಗ್ರೆಸ್ ನಿಲುವನ್ನು ಸ್ಪಷ್ಟಪಡಿಸಬೇಕು. ನೀವು ಸಂವಿಧಾನದ ಪರನೋ ಶರಿಯಾ ಪರನೋ ಅನ್ನೋದು ನಿಮ್ಮ ನಿಲುವು ಸ್ಪಷ್ಟ ಆಗಬೇಕು. ನೀವು ಸಂವಿಧಾನ ಪರ ಇದ್ದೀರಿ ಅನ್ನೋದಾದ್ರೆ, ಸರಿಯಾ ಪರ ಇಲ್ಲ ಅನ್ನೋದಾದ್ರೆ ನಿಮ್ಮ ನಿಲುವನ್ನು ಸ್ಪಷ್ಟಪಡಿಸಿ ನೀವು ಈ ಕರಾಳ ವಕ್ಫ್ ಕಾಯ್ದೆಯನ್ನು ರದ್ದುಪಡಿಸೋದಕ್ಕೆ ನೀವು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕು ಅಂತಿದ್ರೆ ಕೇಂದ್ರ ಸರ್ಕಾರ ತಂದಿರ್ತಕ್ಕಂಥ ತಿದ್ದುಪಡಿ ಮಸೂದೆಯನ್ನ ಬೆಂಬಲಿಸಿ ಅನ್ನುವಂತ ಮಾತನ್ನು ಹೇಳ್ತೇನೆ. ಇಲ್ಲದೆ ಇದ್ರೆ ನೀವು ಗೋಮುಖ ವ್ಯಾಘ್ರಗಳಾಗಿ ದೇಶವನ್ನು ಹಾಳು ಮಾಡೋದಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಅಂತಕ್ಕಂಥ ಎಚ್ಚರಿಕೆ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಭಾರತ್ ಮಾತಾ ಕಿ. ಧಿಕ್ಕಾರ ಜಮೀರ್ಗೂ ಧಿಕ್ಕಾರ ಕೂಗ್ಬೇಕಪ್ಪ. ಧಿಕ್ಕಾರ ನೀತಿಗೆಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತರ ಭೂಮಿಯನ್ನು ಕಬಳಿಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ನೀತಿಗೆಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತರ ಭೂಮಿಯನ್ನು ನುಂಗಿದಂತ ಕಾಂಗ್ರೆಸ್ ಸರ್ಕಾರಕ್ಕೆ, ಮಠದ ನಮ್ಮ ಭೂಮಿ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಮಠದ ಭೂಮಿಯನ್ನು ನುಂಗಿದಂತ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ರೈತರ ಭೂಮಿ ಕಬಳಿಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ वही बोल सर हिंदी बनी सर यार पीछे क्या यार ಎಲ್ಲ ಜೋರ ಕೈ ಇದೆ ಬೇರೆ ಸಗೈ ನೀವು ಪ್ರೊಟೆಸ್ಟ್ ಮಾಡ್ತೀರಾ ಬಾಯಿಂದ. ನಮ್ಮ ಭೂಮಿ ರೈತರ ಜಮೀನನ್ನು ಕಿತ್ತುಕೊಳ್ಳುತ್ತಿರುವ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಮಠ ಮಂದಿರಗಳನ್ನು ಕಿತ್ತುಕೊಳ್ಳುತ್ತಿರುವ ಒಕ್ಕೋಡಿಗೆ, ಒಕ್ಕೋಡಿನ ಬೂದಕ್ಕೆ ಹೇಳಿ ಧಿಕ್ಕಾರ, ಒಕ್ಕೋಡಿನ ಲ್ಯಾಂಡ್ ಜಿಹಾದಿಗೆ ಹೇಳಿ ಧಿಕ್ಕಾರ. ಓಕೆ